ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಲ್ಲೂರು ಗ್ರಾಮದಲ್ಲಿ ನಿನ್ನೆ ದಿನ ರಾತ್ರಿ ಸುಮಾರು 10:30ರಿಂದ 10:45 ಮಧ್ಯದಲ್ಲಿ ನಲ್ಲೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಬೇಕ್ರಿ ಮುಂದೆ ಏನು ಮೃತ ಅತೌಲ್ಲಾ ಅಂತ ಹೇಳ್ಬಿಟ್ಟು ಸುಮಾರು 42 ವರ್ಷ ವಯಸ್ಸು, ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿರತಕ್ಕಂಥ ಇಬ್ಬರು ಆರೋಪಿಗಳು ಮಾರಕಾಸ್ತ್ರಗಳಿಂದ ಅವರಿಗೆ ತಲೆಗೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರ ಅಣ್ಣನಾಗಿರ್ತಕ್ಕಂಥ ಶೇಖ್ ಜಾಕೀರ್ ಅಂತ ಹೇಳ್ಬಿಟ್ಟು ಇವರು ಸುಮಾರು 44 ವರ್ಷ ವಯಸ್ಸು. ಇವರನ್ನು ಪ್ರಕರಣವನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 1 ಗಂಟೆಯಲ್ಲಿ ದಾಖಲಿಸಿದ್ದಾರೆ. ತನಿಖೆಯನ್ನು ನಮ್ಮ ಚನ್ನಗಿರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರವೀಶ್ ಅವರು ವಹಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಏನು ಹಲ್ಲೆ ಮಾಡಿರ್ತಕ್ಕಂಥ ಏನು ಆರೋಪಿಗಳಿದ್ದಾರೆ ಇವರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದು ತೀವ್ರತರವಾಗಿ ವಿಚಾರಣೆ ಮಾಡಿ ಅವರು ತಮ್ಮ ಕೃತ್ಯವನ್ನು ಬೆಸಗಿದ್ದನ್ನು ಒಪ್ಪಿಕೊಂಡಿದ್ದರಿಂದ ಇಬ್ಬರು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಆರೋಪಿಗಳು ಬಿಟ್ಟು ಒಬ್ಬನ ಹೆಸರು ಬಂದು ಶೇಖ್ ದಸ್ತಗಿರ್ ಅಂತ ಬಿಟ್ಟು ಹಾಗೂ ಆತನ ಮಗ ಆಗಿರ್ತಕ್ಕಂಥ ಶೇಖ್ ಜಬೀವುಲ್ಲಾ. ಈತ ಶೇಖ್ ಜಬೀವುಲ್ಲಾ ಸುಮಾರು 29 ವರ್ಷ ವಯಸ್ಸು. ಶೇಖ್ ದಸ್ತಗಿರ್ ಈತ ಸುಮಾರು 68 ವರ್ಷ ವಯಸ್ಸಿನ ವ್ಯಕ್ತಿಯಾಗಿರ್ತಾನೆ. ಇವರಿಬ್ಬರನ್ನು ನಾವು ದಸ್ತಗಿರಿ ಮಾಡಿಕೊಂಡು ಈ ಒಂದು ವಿಚಾರಣೆಯನ್ನು ಕೈಗೊಳ್ತಾ ಇದ್ದೆವು. ಕೃತ್ಯಕ್ಕೆ ಬಳಸಿದ ವೆಪನನ್ನು ಸೀಸ್ ಮಾಡ್ತಕ್ಕಂಥ ತನಿಖೆ ಮುಂದೆ ನಡೀತಾ ಇದೆ. ಈಗಾಗಲೇ ಮೃತ ವ್ಯಕ್ತಿಯ ಏನು ಮರಣೋತ್ತರ ಪರೀಕ್ಷೆಯನ್ನು CJ ಹಾಸ್ಪಿಟಲಲ್ಲಿ ಮುಗಿಸಿ ಬಾಡಿಯನ್ನು ಅವರ ರಿಲೇಟಿವ್ಸ್ಗಳಿಗೆ ಹಸ್ತಾಂತರ ಮಾಡಿದ್ದೇವೆ. ಈಗ ತನಿಖೆಯನ್ನು ಕೈಗೊಂಡಿದ್ದೆವು. ಈ ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳೇನು ಅವರು ಹೆಸರಿಸಿಕೊಟ್ಟಿದ್ದಾರೆ. ಈಗಾಗಲೇ 2 ಜನ ಆರೋಪಿಗಳು ಏನು ಬಂದು ಸ್ಥಳದಲ್ಲಿ ಹಲ್ಲೆ ಮಾಡಿ ಹೋಗಿದ್ದರು ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಏನು ಮೃತ ಆಗಿರ್ತಕ್ಕಂಥ ಅತೌಲ್ಲಾ ಈತ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲಿಂಗ್ ಮಾಡ್ತಾಯಿರ್ತಾನೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾನೆ. ಈತ ಆತನ ಅತ್ತೆ ಆಗಿರ್ತಕ್ಕಂಥ ಆರೋಪಿ ಇವರು ಆರೋಪಿ ಬಂದು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಾಗೆ ಕೊಡುಮಗೆ ಗ್ರಾಮದವರು ಎಲ್ಲರೂ ಕೂಡ. ಅಲ್ಲಿ ಇವರು ಅತ್ತೆ ಇರ್ತಾರೆ. ಅತ್ತೆ ಮಗಳಿಂದ ಒಂದು 2 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಸುಮಾರು ವರ್ಷಗಳಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಡ್ಡನ್ನು ಇವರು ಸರಿಯಾದ ಟೈಮಿಗೆ ಕೊಡಲಿಲ್ಲ ಮತ್ತು ಹೆಚ್ಚಿನ ದುಡ್ಡನ್ನು ಆರೋಪಿಗಳು ಕೇಳ್ತಾಯಿದ್ರು. ಆ ವಿಚಾರವಾಗಿ ಭಾಳಷ್ಟು ಪಂಚಾಯಿತಿಗಳು ಕೂಡ ನಡೆದಿದೆ ಅಂತ ಬಿಟ್ಟೇಳಿ ಫಿರ್ಯಾದಿದಾರರು ತಿಳಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಅಂತಂದರೆ ಇದೇನು ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಈತನನ್ನು ಈಗೇನು ಅವ್ರ ಅತ್ತೆ ಏನು ಆರೋಪಿ ಇದ್ದಾರೆ ಅವ್ರ ಮಗಳನ್ನು ಇವ್ರಿಗೆ ಕೊಡಬೇಕಂತ ಬಿಟ್ಟೇಳಿ ಇತ್ತಂತೆ. ಇವನು ಬೇರೆ ಕಡೆ ಮದುವೆ ಆಗಿದ್ದರೆ ಅದು ಕೂಡ ಅವರ ದ್ವೇಷ ಇಟ್ಕೊಂಡಿದ್ದು ಮತ್ತು ಈ ಹಣಕಾಸು ವಿಚಾರ ಮತ್ತು ಈ ಒಂದು ಮದುವೆ ಆಗಿಲ್ಲ ಅಂತ ಬಿಟ್ಟೇಳಿ ಆ ದ್ವೇಷವನ್ನು ಇಟ್ಕೊಂಡು ನಿನ್ನೆ ದಿನ ಹಲ್ಲೆ ಮಾಡಿ ಅವನನ್ನು ಕೊಲೆಗೈದಿದ್ದಾರೆ. ಈ ಮಾಹಿತಿ ಸದ್ಯಕ್ಕೆ ಫಿರ್ಯಾದಿದಾರರು ನೀಡಿದ್ದಾರೆ. ಈಗ ಆಲ್ರೆಡಿ ದಸ್ತಗಿರಿ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಕೃತ್ಯಕ್ಕೆ ಏನಾಗಿದೆ ಯಾವ ರೀತಿಯಾಗಿದೆ ಅಂತ ಬಿಟ್ಟು ತನಿಖೆ ಕೈಗೊಳ್ತಾ ಇದ್ದಾರೆ. ಮರ್ಡರ್ ಮಾಡಿರ್ತಕ್ಕಂಥವ್ರು ಅವ್ರ ಮಗಳು ಸಾಲ ಕೊಟ್ಟಿದ್ರು ಸಾಲ. ಇವನು ಅತೌಲ್ಲಾ 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದ. ಆ ಸಾಲದ ಹಣಕಾಸು ವಿಚಾರವಾಗಿ ಮತ್ತು ಇವರು ಮದುವೆ ಆಗಲಿಲ್ಲ ನಮ್ಮ ಮಗಳನ್ನು ಅಂತ ಬಿಟ್ಟೇಳಿ ಆ ವಿಚಾರವಾಗಿ ಕೊಲೆ ಆಗಿದೆ ಅಂತ ಬಿಟ್ಟೇಳಿ ಪ್ರಾರ್ಥನೆ. ಎಲ್ಲರೂ ಸಂಬಂಧಿಗಳೇ ಸಂಬಂಧದಲ್ಲಾಗಿರ್ತಕ್ಕಂಥದ್ದು ಸಂಬಂಧಿಕರು ಮತ್ತು ಹಳೆ ದ್ವೇಷದ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರಕರಣ ಇದಾಗಿರ್ತದೆ. ಅದೇ ಅವ್ರ ಮುಂಚೆ ಕೂಡ ರಾಜಿ ಆಗಿತ್ತು. ಏನಂದ್ರೆ ಪಂಚಾಯಿತಿ ಮಾಡಿಬಿಟ್ಟು ಇಷ್ಟು ನಿಮಗೆ 14 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಬಿಟ್ಟು ಇವರು ಪದೇ ಒತ್ತಾಯ ಮಾಡ್ತಿದ್ರು. ಈ ವಿಚಾರವಾಗಿ ಪಂಚಾಯತಿ ಆದರೂ ಸಹಿತ ಅವರು ದ್ವೇಷ ಇಟ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಬಿಟ್ಟೇಳಿ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ.